ಕೂಲಿ ಕಮ್ಮಿ ಆಕ್ಸಿಡೆಂಟ್ ಆಗಿ ಬಿದ್ದೋದ, ರೈತರಿಗೆ ಯಾವ್ದು ಇನ್ಶೂರೆನ್ಸ್ ಇಲ್ಲ. ಸುಧಾ ನಾರಾಯಣಮೂರ್ತಿ ಅವರು ಇಂಥ ಶ್ರೀಮಂತರಿಗೆ ಜಮೀನು ಕೊಡ್ತಾರೆ, ಅವರು ಕೈಗಾರಿಕೆಗಳು ಸ್ಥಾಪನೆ ಮಾಡೋ 4 ದಿವಸ ಕಾಲೇಜು ಹಾಸ್ಪಿಟಲ್ ಚೇಂಜ್ ಆಫ್ ಪ್ಲಾನ್ ಈ ರಾಜಕಾರಣ ದುಡ್ಡು ಬಿ ಸಕ್ಕರೆ ಮಾಡ್ಕೊಳ್ತಾರೆ. ದುಡ್ಡಿಲ್ಲ, ಸಾಲ ಮಾಡಿ ಅವ್ರ ಕಾರ್ಮಿಕರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಯಾವ ಕಷ್ಟಕ್ಕಿಲ್ಲ. ಸರ್ಕಾರ ಏನು ಅಭಿವೃದ್ಧಿ ಮಾಡಿಲ್ಲ. ಯಾವೊಬ್ಬ ರಾಜಕಾರಣಿ ಅವ್ರ ತಂದೆಯರು ಮಾಡಿರ್ಬೋದು, ಇವರು ಕೃಷಿ ಮಾಡಿಲ್ಲ, ಇವ್ರ ಮಕ್ಕಳು ಕೃಷಿ ಮಾಡ್ತಾ ಇಲ್ಲ. ಎಲ್ಲ ಬಿಸ್ನೆಸ್ ಪೇಪರ್ಸ್ ತಲೆ ಹೊಡಿತಕ್ಕಂಥ ವ್ಯವಸ್ಥಿತ ಜನಗಳಿದೆ. ಸ್ವಲ್ಪ ಪರಿಹಾರ ಕೊಡ್ಬೋದು. ಆ ಪರಿಹಾರ ನಾನು ತಿನ್ಕೊಳ್ತೇನೆ. ನನ್ನ ಮಕ್ಕಳು ಮುಂದಿನ ಪೀಳಿಗೆಗೆ ನಾವು ಏನು ಮಾಡಲಿಕ್ಕೆ ಸಾಧ್ಯ. ಯಾವನ ರಾಜಕಾರಣಿ ಬಿಜಾಪುರದ ಕುತ್ಕೊಳ್ತಾನೆ, ಇಲ್ಲಿನ ಕಮಿಷನ್ ಹೇಳ್ತಾನೆ, ಅವನು ಸುಮ್ಮನೆ ಆಫೀಸಲ್ಲಿ ಕುತ್ಕೊಂಡು ಸೆಟಲ್ ಗಿಡ ನೋಡ್ಕೊಂಡು ಭೂಮಿಯನ್ನು ಆಕ್ವೇಶ ಅಂತ ಹೇಳೋದು. ಅತಿ ಹೆಚ್ಚು ಹಣ ಬರ್ತಕ್ಕಂಥ ಜಾಗಗಳು ಬೆಳವಂಗಲ, ಬೆಂಗಳೂರು ಸುತ್ತ, ಬಿಡದಿ, ಬೆಂಗಳೂರು ಪಕ್ಕ, ಚನ್ನರಾಯಪಟ್ಟಣ ಏರ್ಪೋರ್ಟ್ ಪಕ್ಕ, ಆನೇಕಲ್ ಎಲ್ಲ ಮುಗಿದೋಗಿದೆ. ಆನೇಕಲ್ ಸ್ವತಂತ್ರ ಬಂದಿದೆ, ಭಾರತ ದೇಶಕ್ಕೆ ಬಂದಿರಬಹುದು, ರಾಜಕಾರಣಿ ಬಂದಿರಬಹುದು, ಶ್ರೀಮಂತರಿಗೆ ಬಂದಿರಬಹುದು. ಇವತ್ತು ಅಷ್ಟೇ ರೈತ ನಮಗೆ ಸ್ವತಂತ್ರ ಇಲ್ಲ. ಅಲ್ಲ, 2024ರಿಂದ ಪ್ರತಿಭಟನೆ ಆಗ್ತಾ ಇದೆ, ಧರಣಿ ನಡೆಸ್ತಾ ಇದ್ದೀರಿ. ಈ 26 ಬಂತು, ಪರಿಹಾರ ಸಿಗುತ್ತೆ ಅಂತ ಅನ್ಸ್ತಾ ಇದೆಯಾ? ಪರಿಹಾರ ಇಲ್ಲಿವರೆಗೂ ಸಿಕ್ಕಿಲ್ಲ. ನಾವು ಭೂಮಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸರ್ಕಾರಕ್ಕಂತೂ ಸ್ವಾಧೀನತೆ ನಾವು ಬಿಟ್ಕೊಡಲ್ಲ. ಅದು ಮತ್ತು ಖಂಡಿತ 2 ವರ್ಷಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಎಲ್ಲ ರೀತಿಯ ಮನವಿ ಮಾಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಭೂಮಿಯ ಬಗ್ಗೆ ಅವರು ನೋಟಿಸ್ ಇಶ್ಯೂ ಮಾಡ್ತಕ್ಕಂಥದ್ದು ಸ್ವಲ್ಪ ನಿಧಾನಗತಿಯಲ್ಲಿದೆ. ಏನೇ ಮಾಡಿದ್ರು ಸಹ ನಾವು ಯಾವುದೇ ಕಾರಣಕ್ಕೂ ಇಲ್ಲಿನ ರೈತರು, ನಾವು 100ಕ್ಕೆ 100 ಭಾಗ ಜನ ಇಲ್ಲಿ ಕೃಷಿ ನಂಬಿ ಬದುಕ್ತಾ ಇರ್ತಕ್ಕಂಥ ಜನಗಳು. ನಮ್ಮ ಆನೇಕಲ್ ತಾಲೂಕಿನ ಸರ್ಜಾರ ಹೋಬಳಿಯ 11 ಗ್ರಾಮಗಳ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಸ್ವಾಧೀನಕ್ಕೆ ಒಳಪಡಿಸಕ್ಕೆ ನಾವು ಬಿಡೋದಿಲ್ಲ. ಪರಿಹಾರ ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ, ಇವರ ಪರಿಹಾರಗಳು ಸ್ವಲ್ಪ ಯೋಚನೆ ಮಾಡಿದ್ದೀವಿ. 10 ಗುಂಟೆ ಜಮೀನನ್ನ ನಮ್ಮ ತಾಯಿ ತಂದೆಯವರು ತಾತಂದ್ರು 10 ಗುಂಟೆ ಜಮೀನು 10 ಮಕ್ಕಳನ್ನ ಸಾಕಿದೆ. ಕೃಷಿ ನಾವು ಬಡತನದ ಬೇಗೆಯಲ್ಲಿ ಬಂದಿದ್ವೋ ಏನ್ ಮಾಡಿದ್ವೋ, 10 ಗುಂಟೆ ಜಮೀನು 10 ಜನರನ್ನ ಸಾಕ್ತಾ ಇದೆ. ಇವರು ಸ್ವಲ್ಪ ಪರಿಹಾರ ಕೊಡಬಹುದು. ಆ ಪರಿಹಾರ ನಾನು ತಿಂದ್ಕೊಳ್ತೇನೆ. ನನ್ನ ಮಕ್ಕಳು ಮುಂದಿನ ಪೀಳಿಗೆಗೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ನಾವು ಬೇರೆ ಕಡೆ ಜಮೀನು ತೆಗಿಲಿಕ್ಕೆ ಹೋಗಿ ಅಲ್ಲಿ ಕೃಷಿ ಮಾಡ್ಬೇಕಂತ ವ್ಯವಸ್ಥೆ ಪಟ್ರೆ, ಇಲ್ಲಿ ಕೊಡ್ತಕ್ಕಂಥ ಬೆಲೆಗೂ ಇವತ್ತಿನ ದಿವಸ ಹೋದ ವರ್ಷ 10 ಲಕ್ಷ ಇರ್ತಕ್ಕಂಥ ಭೂಮಿ ಇವತ್ತು 60, 70, 1 ಕೋಟಿ ರೂಪಾಯಿ ಇದೆ ಆಚೆ. ಇವರು ಕೊಡ್ತಕ್ಕಂಥ ಪರಿಹಾರದಲ್ಲಿ ನಾವು 2 ಎಕರೆ ಭೂಮಿ ಪಡಿಬಹುದು. ಈ ಅನುಬಂಧ, ಈ ಭೂ ತಾಯಿಯ ಒಂದು ಬಾಂಧವನ ಬಿಟ್ಟು ನಾವು ಹೇಗೆ ತಾನೇ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ? ಈ ಅಧಿಕಾರಿ ಇರ್ಬೋದು ಅಥವಾ ಈ ರಾಜಕಾರಣ ಇರ್ಬೋದು, ಅದರಲ್ಲೇ ಬದುಕಿ ಅದರಲ್ಲೇ ಜೀವನ ನಡೆಸಿ ಅಂತ ಭೂಮಿನ ಬಿಟ್ಟೋದ್ರೆ ಇವ್ರಿಗೂ ಗೊತ್ತಾಗುತ್ತೆ ಆ ನೋವು ಏನನ್ನೋದು. ಅಂತ ವಿಷಯ ಇರುವಾಗ ಇಲ್ಲ ಇರುವ ರೈತನನ್ನ ಅವನ ಹಾಗೆ ಉಳಿಸಿ ಅವನಿಗೆ ಚೇಂಜ್ ಆಫ್ ಪ್ರೈವೇಟ್ ಮಾಡಿದ ರೀತಿಯಲ್ಲಿ ಚೇಂಜ್ ಆಫ್ ಲ್ಯಾಂಡ್ಸು ಅಥವಾ ಅವನಿಗೆ ಪಕ್ಕ ಊರಲ್ಲೇ ಒಂದು ವ್ಯವಸ್ಥೆ ಕಲ್ಪಿಸ್ತಕ್ಕಂಥದ್ದು, ಅವನಿಗೆ ನ್ಯಾಯಯುತವಾದ ಜೀವನ ಕಲ್ಪಿಸಕ್ಕೆ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು ಮಾಡಿ ಕೈಗಾರಿಕೆ ಅಭಿವೃದ್ಧಿ ಪಡಿಸಿ. ಅಲ್ಲ, ಅಭಿವೃದ್ಧಿ ಮಾಡಬಾರ್ದು ಅಂತ ಕೇಳ್ತಾರೆ. ಅಭಿವೃದ್ಧಿ ಮಾಡ್ಬೇಕಂದ್ರೆ ಏನು ಅಭಿವೃದ್ಧಿ ಮಾಡಿದ್ರೆ ಸರ್ಕಾರ ಏನು ಅಭಿವೃದ್ಧಿ ಮಾಡಿಲ್ಲ. ನೀವು 5% ಅಭಿವೃದ್ಧಿ ಮಾಡಿದ್ರೆ ಇವತ್ತೆಲ್ಲ ಪ್ರೈವೇಟೈಸೇಷನ್, ಅವರೇ ಭೂಮಿ ತೆಗಿತಾರೆ, ಅವರೇ ಲೇಔಟ್ ಮಾಡ್ತಾರೆ, ಅವರೇ ಭೂಮಿ ತೆಗಿತಾರೆ, ಅವರೇ ಕೈಗಾರಿಕೆ ಮಾಡ್ತಾ ಇದ್ದಾರೆ. ಎಲ್ಲ ಪ್ರೈವೇಟೈಸೇಷನ್ ಆಗಿದೆ. ನಿಮ್ಮ ಸರ್ಕಾರದ ಇಲಾಖೆಗಳು 90% ಪ್ರೈವೇಟೈಸೇಷನ್ ಮಾಡಿದ್ದೀರಾ. ಇವತ್ತು ವಿದ್ಯುತ್ ಸರಬರಾಜನ್ನ ಟಾಟಾ ಕಂಪ್ನಿ ಕೊಡ್ತಾ ಇದ್ದೀರಾ. ನಿಮಗೆ ಯೋಗ್ಯತೆ ಇಲ್ಲ. ಇಂಥ KDB ಸಹ ಪ್ರೈವೇಟ್ ಕೊಟ್ಬಿಡ್ರಿ. ಅವ್ರೇನೋ ಪ್ರೈವೇಟ್ ರೈತರ ಮನವಿ ಮಾಡಿ ಅವ್ರಿಗೆ ಚೇಂಜ್ ಆಫ್ ಕೊಟ್ಟು ನ್ಯಾಯ ಕೊಟ್ಟು ಅವ್ರೇನೋ ಮಾಡ್ಕೊಳ್ತಾರೆ. ಇವಾಗ ಪ್ರೈವೇಟೈಸೇಷನ್ ಲೇಔಟ್ಸ್ ಮಾಡ್ತಾರಿಲ್ವಾ? ಅಲ್ಲಿ ಇಂಥ ಸಮಸ್ಯೆ ಆಗಿದೆಯಾ? ಅಲ್ಲ, DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನಾನು ಕೂಡ ರೈತನ ಮಗ, ಅಲ್ಲಿ ಯಾರು ಕೂಡ ರೈತರಿಲ್ಲ, ಎಲ್ಲ ಬಂಜರು ಭೂಮಿನ ನಾವು ಕೊಂಡ್ಕೋತಾ ಇರೋದು ಅಂತ. ಕೇವಲ ನೋಡಿ, ಒಂದು ಅಕ್ವಿಷನ್ ಮಾಡಬೇಕಾದ್ರೆ ಒಂದು ಕಾರಣ ಬೇಕು, ಡಾಕ್ಯುಮೆಂಟ್ರಿ. ಅಲ್ಲಿ ಬರಡೋ ಭೂಮಿನೋ ಬಂಜರು ಭೂಮಿ ತೋರಿಸಬೇಕು. 40 ಭೂಮಿ ಅಂದ್ರೆ ಅವರು ಸಹ ಯಾವ್ದು ಕೋರ್ಟ್ ಅಲ್ಲಿ ಅವರ ಲೀಗಲ್ ಆಗಿ ಅವ್ರ ಕಾಯ್ದೆಯಲ್ಲಿ ಇಲ್ಲ, ಬಂಜರು ಭೂಮಿ ಅಂತ ಹೇಳಬೇಕು. ಹೋಗಿ ನೀವೇ ಪತ್ರಕರ್ತರು ಬೇಕಾದ್ರೆ ಅಲ್ಲಿ ಪರಿಶೀಲನೆ ಮಾಡಿ. ನಿಮ್ಮ ಪತ್ರಕರ್ತರ ಟೀಮ್ ಇದೆಯಲ್ಲ, ಎಲ್ಲ ಪತ್ರಿಕೋದ್ಯಮರು ಹೋಗಿ ಸರ್ವೆ ಮಾಡಿ. ಆ ಸರ್ವೆ ರಿಪೋರ್ಟ್ ಅಲ್ಲಿ ಇಷ್ಟು % ಕೃಷಿ ಇದೆ, ಇಷ್ಟು ಭಾಷೆ ಬಂಜರು ಇದೆ, ಇಷ್ಟು ತೋಟಕ್ಕೆ ನಿಮಗೆ ಗೊತ್ತಾಗುತ್ತೆ. ಯಾರು ಕಣ್ಮುಚ್ಚಿ ನಾವು ರೈತರು ಸುಳ್ಳು ಹೇಳ್ತಕ್ಕಂಥದ್ದಲ್ಲ. ಇದೇ ಹಂದೇನಹಳ್ಳಿ ಗ್ರಾಮ ಬಂದಂತ KDB ಅಧಿಕಾರಿಗಳೇ ತಲೆ ಚಚ್ಕೊಂಡೋದ್ರು. ಎಂತ ಜಮೀನು ನಾವು ನೋಟಿಫಿಕೇಶನ್ ಮಾಡಿದ್ದೇವೆ, ಸ್ವಾಧೀನತೆ ಮಾಡ್ತಾ ಇದ್ದೇವೆ, ಸರಿಯಲ್ಲ ಅಂತ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದೆ. ಯಾವನ ರಾಜಕಾರಣಿ ಬಿಜಾಪುರದ ಕುತ್ಕೊಳ್ತಾನೆ, ಇಲ್ಲಿನ ಕಮಿಷನ್ ಹೇಳ್ತಾನೆ, ಅವನು ಸುಮ್ಮನೆ ಆಫೀಸಲ್ಲಿ ಕುತ್ಕೊಂಡು ಸೆಟಲ್ ಗಿಡ ನೋಡ್ಕೊಂಡು ಭೂಮಿಯನ್ನ ಆಕ್ವೇಶ ಅಂತ ಹೇಳೋದು. ರಾಜಕಾರಣಿಗಳಿಗೆ ಯಾಕೆ ಇಷ್ಟೊಂದು ಮುತುವರ್ಜಿ ಅಂತ ಹೇಳಿ ಬರೀ ಆನೇಕಲ್ ಈ ಭಾಗದನ್ನ ಮೇಲೆ ಬಿದ್ದಿರುವಂತಹ ಭೂಮಿಯ ಬೆಲೆ ಅತಿ ಹೆಚ್ಚಿದೆ.
ಆ ರಾಜಗಳ ಜಮೀನುಗಳು ಜಾಸ್ತಿ ಎಲ್ಲೆಲ್ಲಿದೆಯೋ ಅಲ್ಲಿ ಅಕ್ವಿಷನ್ ಪ್ರಯತ್ನ ಪಡ್ತಾ ಇದ್ದಾರೆ. ಅವರೆಲ್ಲ ತೆಗೆದಿರ್ತಕ್ಕಂಥ 10-15 ವರ್ಷಗಳ ಹಿಂದೆ 20 ಲಕ್ಷಕ್ಕೆ 25 ಲಕ್ಷಕ್ಕೆ ತೆಗೆದಿರ್ತಕ್ಕಂಥ ಜಮೀನು. ಇಂಥ ಜಮೀನು ಇವತ್ತು 4 ಕೋಟಿಗೋ 5 ಕೋಟಿಗೋ ಅಕ್ವಿಷನ್ ಆದ್ರೆ ಆ ಬ್ಲಾಕ್ ಮನಿ ವೈಟ್ ಆಗ್ತದೆ. ಈ ವೈಟ್ ನ ಬೇಕಾದ್ರೆ ಎಲ್ಲಾದ್ರೂ ಚೆಲ್ಲಾಡ್ಬಹುದು. ಪುನಃ ಪ್ರಾಜೆಕ್ಟ್ ಮಾಡಿ ಪುನಃ ಹಣ ಮಾಡಬಹುದು. ಇದು ಅತಿ ಹೆಚ್ಚು ಹಣ ಬರ್ತಕ್ಕಂಥ ಜಾಗಗಳು. ಅದಕ್ಕೋಸ್ಕರ ಬೆಂಗಳೂರು ಸುತ್ತಮುತ್ತಲೇ ಬೆಳವಂಗಲ, ಬೆಂಗಳೂರು ಸುತ್ತ, ಬಿಡದಿ, ಬೆಂಗಳೂರು ಪಕ್ಕ, ಚನ್ನರಾಯಪಟ್ಟಣ ಏರ್ಪೋರ್ಟ್ ಪಕ್ಕ, ಆನೇಕಲ್ ಎಲ್ಲ ಮುಗಿದೋಗಿದೆ. ಆನೇಕಲ್ ತಾಲೂಕಲ್ಲಿ ಪಕ್ಕ ಹೋದ್ರೆ ತಮಿಳುನಾಡು, ಇನ್ನು ಪಕ್ಕ ಬಂದ್ರೆ ಹಸಿರುವಲಯ, ಸೂಲುಕುಂಟೆ ಹಸಿರುವಲಯ ಇತ್ತು, ಅದನ್ನು ಲಿಫ್ಟ್ ಮಾಡಿದ್ದಾರೆ. ಇಲ್ಲ ಮಾಡ್ಲಿ ಆಳ ಪರಿಜ್ಞಾನಗಳಿದ್ರೆ ಇವರಿಗೆ ಆ ಹಸಿರುವಲಯ ತೆಗೆದು ಹಸಿರುವಲಯ ಎಕ್ಸ್ಟೆನ್ಷನ್ ಮಾಡಿ ಅದನ್ನು ಬೇಕಾದ್ರೆ ಕೈಗೆ ಯೂಸ್ ಮಾಡ್ಕೊಳ್ಳಿ. ಅಲ್ಪ ಸ್ವಲ್ಪ ರೈತರು ನಾವು ಎಲ್ಲರಿಂದ ತಪ್ಪಿಸಿಕೊಂಡು ಕೃಷಿಯನ್ನು ನಂಬಿ ಅವರೆಲ್ಲ ಅರ್ಪಿಸಿಕೊಂಡಿದ್ದೇವೆ. ಅಂತ ರೈತರಲ್ಲಿ ಇರ್ತಕ್ಕಂಥದ್ದು ಬಡ ರೈತರು ಸುಮಾರು ಶ್ರೀಮಂತರ ಭೂ ಕಬಳಿಕೆದಾರರ ಕಪಿಮುಷ್ಟಿಯಿಂದ, ಸರ್ಕಾರದ ಕಪಿಮುಷ್ಟಿಯಿಂದ ತಪ್ಪಿಸಿಕೊಂಡು ಒಂದು 2-3 ಸಾವಿರ ಎಕರೆ ಜಮೀನು ಈ ಬೆಟ್ಟಲ್ಲಿ ಬಿತ್ತೀವಿ. ಕೃಷಿಯನ್ನೇ ಪರ್ಫೆಕ್ಟ್ ಮಾಡ್ಕೊಂಡು ಹಸಿರುವಲಯ ಮಾಡ್ಲಿ. ನಾವೇನು ಹಣ ಜಮೀನು ಮಾಡ್ಕೊಂಡು ಹಣ ಮಾಡೋರಲ್ಲ. ಭೂಮಿಗೆ ಬದುಕನ್ನು ನಂಬಿ ಜೀವನ ಮಾಡ್ಬೇಕಂತ ಇರ್ತಕ್ಕಂಥವು. ನೀನ್ 10 ಅಲ್ಲ 20 ಕೋಟಿ ಕೊಟ್ಟರು ಆ ಅನುಬಂಧವನ್ನ ಕಟ್ಕೊಡಕ್ ಆಗ್ತದ? ಸಾಧ್ಯ ಆಗ್ತದ? 100 ಕೃಷಿಕರಾಗಿ ಈ ತರ ನಾವು ನಂಬಂದಿರ್ತಕ್ಕಂಥ ಗತಿ ಬಂದು ನೋವು ಅನುಭವಿಸಿದ್ರೆ ಗೊತ್ತಾಗ್ತದೆ. ಯಾವೊಬ್ಬ ರಾಜಕಾರಣಿ ಅವ್ರ ತಂದೆಯರು ಮಾಡಿರ್ಬೋದು, ಇವರು ಕೃಷಿ ಮಾಡಿಲ್ಲ, ಇವ್ರ ಮಕ್ಕಳು ಕೃಷಿ ಮಾಡ್ತಾ ಇಲ್ಲ. ಎಲ್ಲ ಬಿಸ್ನೆಸ್ ಪೇಪರ್ಸ್ ತಲೆ ಹೊಡಿತಕ್ಕಂಥ ವ್ಯವಸ್ಥಿತ ಜನಗಳಿಗೂ. ಅಲ್ಲ, ಇನ್ನೊಂದು ನೀವು ಆಗ್ಲೇ ಹೇಳ್ತಾ ಇದ್ರಿ, ಈ ಸ್ವತಂತ್ರ ಬಂದು 78 ವರ್ಷ ಆಯ್ತು, ರೈತ ಪ್ರತಿದಿನ ಹೋರಾಟ ನಡೆಸ್ತಾನೆ ಇದ್ದಾನೆ ಅಂತ. ಇದಕ್ಕೆ ಏನ್ ರೀಸನ್, ಕಾರಣ ಏನಾಗಿರ್ಬೋದು? ರೈತನಿಗೆ ನೋಡಿ ಸರ್, ಸ್ವಾತಂತ್ರ್ಯ ಬಂದಿದೆ, ಭಾರತ ದೇಶಕ್ಕೆ ಬಂದಿರಬಹುದು, ರಾಜಕಾರಣಿಗೆ ಬಂದಿರಬಹುದು, ಶ್ರೀಮಂತರಿಗೆ ಬಂದಿರಬಹುದು. ಇವತ್ತು ಅಷ್ಟೇ ರೈತ ನಮಗೆ ಸ್ವಾತಂತ್ರ್ಯ ಇಲ್ಲ. ನಮ್ಮ ಫಸಲನ್ನ ಮಾರಾಟ ಮಾಡಬೇಕಾದ್ರೆ ಯಾವನೋ ನಮ್ಮ ಫಸಲಿಗೆ ಬೆಲೆ ನಿಗದಿ ಮಾಡ್ತಾರೆ. ಅದೇ ಫಸಲನ್ನ ನಾನು ಕೊಳ್ಳೋಕೆ ಹೋದ್ರೆ ಅಲ್ಲಿ ಮಾರುಕಟ್ಟೆಯಲ್ಲಿ ಮಾರುವವ, ಇಲ್ಲಿ ಹೊಲದಲ್ಲಿ ಕೊಳ್ಳುವವ ಬೆಲೆ ನಿಗದಿ ಮಾಡ್ತಕ್ಕಂಥದ್ದು. ರೈತನಿಗೆ ಇವತ್ತು ಯಾವುದೇ ರೀತಿಯ ಹಕ್ಕಿಲ್ಲ. ಇವತ್ತು 1966ನೇ KDB ಭೂಸ್ವಾಧೀನ ಕಾಯ್ದೆಯನ್ನು ಇಟ್ಕೊಂಡು 62 ವರ್ಷ ಆಗಿದೆ. ಅಂತ ಹಳೆ ಕಾನೂನ ಇಟ್ಟುಕೊಂಡು ಇವತ್ತು ರೈತರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಇವರು ನ್ಯಾಯಯುತವಾಗಿ ರೈತನಿಗೆ ಒಂದು ಮನ್ನಣೆ ಕೊಡಬೇಕು, ಎಲ್ಲಾ ಜನ ಬದುಕಬೇಕು, ಕೈಗಾರಿಕೆ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಅಲ್ಲಿ ನಮ್ಮ ವಿಧಾನಸೌಧದಲ್ಲಿ ಎಲ್ಲಾ ರೀತಿ ಚರ್ಚೆ ಮಾಡಿ ಆ ಕಾಯ್ದೆಗೆ ಭೂ ಕಾಯ್ದೆಗೆ ತಿದ್ದುಪಡಿ ತಂದ್ರೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಬಗೆಹರಿಸಿದ್ರೆ ನಮ್ಮ ಇಂಡಸ್ಟ್ರಿನೂ ಅಭಿವೃದ್ಧಿ ಆಗುತ್ತೆ, ನಾವು ಕೃಷಿಕನು ಉಳ್ಕೊಳ್ತೀವಿ. ನಾವು ಕೇವಲ ಇವರು ಮಾಡಿದ ತಕ್ಷಣ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗಲ್ಲ. ಎಷ್ಟೋ ಇಂಡಸ್ಟ್ರಿ ಜಾಗ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ಹೆಕ್ಟೇರ್ ಇಂಡಸ್ಟ್ರಿ ಜಾಗ ಎಷ್ಟಿದೆ ಗಮನಿಸಿ. ಅರ್ಧ ಜಮೀನು ಇವತ್ತು ಸಪೋಸ್ ಬಿಡದಿ ಪಕ್ಕ ಆರೋಳ್ಳಿ ನೀವು ನೋಡಿ ಎಲ್ಲ ಬೇಡಿ ಬಿದ್ದಿದೆ. ಇನ್ನೊಂದೇನು ಗೊತ್ತಾ ಸರ್, KDB ಮಾಡ್ತಕ್ಕಂಥದ್ದು ಯಾರೋ ಒಬ್ಬ ಕಂಪನಿಯವರಿಗೆ ಒಂದು 20-50 ಎಕರೆ ಅಲಾಟ್ಮೆಂಟ್ ಆಗುತ್ತೆ. ಸುಧಾಮೂರ್ತಿ ಅವರು ಮಾಡಿದ್ದಾರೆ. ಇದೇ ಜಾಗದಲ್ಲಿ ನನಗೆ ಜಮೀನು ಬೇಕಂತ ಆಯ ಮುಂದೆ ಪಕ್ಕ ನಾನು 360 ಎಕರೆ ಜಮೀನು ನಮ್ಮ KDB ಭೂಸ್ವಾಧೀನಕ್ಕೆ ಅಟ್ಯಾಚ್ಮೆಂಟ್ ಇದೆ. ಅಲ್ಲಿ ಇದುವರೆಗೂ ಅಯ್ಯಮ್ಮನು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಿಲ್ಲ. ಒಂದು ಸಂಶೋಧನಾ ಕೇಂದ್ರವಾಗ್ಲಿ, ಯಾವುದೇ ಕಾಲೇಜ್ ಆಗ್ಲಿ, ಯಾವುದೇ ಕಂಪ್ನಿ ಆಗ್ಲಿ ಏನು ಮಾಡಿಲ್ಲ. ಅದೇನೇ ಇದು ವರ್ಷ ಆಗಿದೆ. ಭೂಮಿ ನೋಡಿ ಬೇಕಾದ್ರೆ ಸರ್ವೆ ಮಾಡಿ ನಾನು ತೋರಿಸ್ತೇನೆ. ಸುಧಾ ನಾರಾಯಣಮೂರ್ತಿ ಅವರು ಇಂಥ ಶ್ರೀಮಂತರಿಗೆ ಜಮೀನು ಕೊಡ್ತಾರೆ. ಅವರು ಕೈಗಾರಿಕೆಗಳು ಸ್ಥಾಪನೆ ಮಾಡಲ್ಲ. 4 ದಿವಸ ಕಾಲೇಜು, ಹಾಸ್ಪಿಟಲ್, ಚೇಂಜ್ ಆಫ್ ಕಂಡ್ ಈ ರಾಜಕಾರಣ ದುಡ್ಡು ಬೀಸ್ ಆಗ್ತಾರೆ ಮಾಡ್ಕೊಳ್ತಾರೆ. ಇವತ್ತು ಅರ್ಧಕ್ಕರ್ಧ ಜಮೀನು ಈ ತರ ಶ್ರೀಮಂತರ ಆಗ್ತಾ ಇದೆ. ಸುಮ್ಮನೆ ನಾಮಕೋಸ ಕಂಪನಿ ಹೆಸರು ಯಾವ್ದು ಮಾಡೋದು, ಅದಕ್ಕೆ ಅಲಾಟ್ಮೆಂಟ್ ತಗೊಳ್ಳೋದು, ಆ ಭೂಮಿನ 10 ವರ್ಷದ ಮೇಲೆ 10 ಪಟ್ಟು ರೇಟ್ ಮಾರಾಟ ಮಾಡ್ಕೊಳ್ಳೋದು, ಹಣ ಇರ್ತಕ್ಕಂಥ ರೀತಿ ಮಾಡ್ತಿದ್ದಾರೆ. ನಮ್ಮಂತ ಬಡ ರೈತರ ಹೊಟ್ಟೆ ಮೇಲೆ ಹೊಡೆಯೋದು, ಭೂಮಿ ಕಿತ್ಕೊಳ್ಳೋದು, ಇಂಥ ಶ್ರೀಮಂತರಿಗೆ ದಾರಿ ಕೊಡೋದು. ಹಾಗಾದ್ರೆ ಜೈ ಕಿಸಾನ್ ಜೈ ಜವಾನ್ ಬರೀ ಘೋಷಣೆ ಮಾತ್ರ, ಬರೀ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ರಾಜಕಾರಣ ಆಗ್ತಾ ಇದ್ದಾರೆ ಅಷ್ಟೇ. ನಮ್ಗೆ ಯಾವ್ದು ಸಿಕ್ಕಿಲ್ಲ. ನಾನು ಸಹ ಸುಮಾರು 1980 ಇಸ್ವಿಯಿಂದ ಹೋರಾಟದಲ್ಲಿದ್ದೇವೆ. ಆವತ್ತು ನಾವು 1 ಎಕರೆ ಒಂದು ರೇಷನ್, ನಾನು ಉದಾಹರಣೆಗೆ ಹೇಳ್ತೇನೆ, 100 ಮಟ್ಟೆ ಮೇಯಿಸಿದ್ರೆ ನಮಗೆ ಒಳ್ಳೆ ಬೆಲೆ ಸಿಗ್ತದೆ. ಬಿತ್ತನೆ ವಲಯ ನಮ್ದು ಸೀಡ್ ಏರಿಯಾ ಇದು. ಈ ವ್ಯಾಪ್ತಿಯಲ್ಲಿ ಸುಮಾರು 200 ಎಕರೆ ಬಿತ್ತನೆ ವಲಯದ ರೇಷ್ಮೆ ತೋಟ ಇದೆ. ಅದಕ್ಕೆ ಕಾಯ್ದೆ ಪ್ರಕಾರವಾಗಿ, ರೇಷ್ಮೆ ಕಾಯ್ದೆ ಪ್ರಕಾರವಾಗಿ ಸೀಡ್ ಏರಿಯಾ ಇದು. ಇಲ್ಲಿ ಮುಟ್ಲೇಬಾರ್ದು ಭೂಮಿ. ಅಂತ ಭೂಮಿಯನ್ನು ಸಹ ಆಕ್ವೇಷನ್ ಮಾಡಿದ್ದಾರೆ. ಇವತ್ತು ನಾವೊಂದು ಟ್ರ್ಯಾಕ್ಟರ್ ಸ್ವಾತಂತ್ರ್ಯ ಪೂರ್ವದಲ್ಲಿ 20,000 ಇತ್ತು. ಇವತ್ತೆಷ್ಟು ಟ್ರ್ಯಾಕ್ಟರ್? 10 ಲಕ್ಷ, 8ರಿಂದ 10, 11 ಲಕ್ಷದವರೆಗೂ ಟ್ರ್ಯಾಕ್ಟರ್ ಇದೆ. ನಮ್ಮ ಬೆಲೆ ಎಷ್ಟು ರೈಸ್ ಆಗಿದೆ ಸ್ವಾಮಿ? ಏನಾಗಿದೆ ನಮ್ಮ ಪರಿಸ್ಥಿತಿಗಳು? ಆಧುನಿಕತೆ ಕೊಟ್ರಿ. ನಾವು ಬೇಕಾದ್ರೆ ಒಂದು 100 ರೂಪಾಯಿ ಜೀವನ ಮಾಡ್ತಾ ಇದ್ವಿ ತಿಂಗಳಿಗೆಲ್ಲ. ಒಂದು 100 ರೂಪಾಯಿ ಪ್ರತಿ ವರ್ಷ ಎಲ್ಲ ಜೀವನ ಮಾಡ್ತಾ ಇದ್ವಿ. 10 ಮಕ್ಕಳು, ನಮ್ಮ ತಂದೆಯವ್ರಿಗೂ ನಮ್ಮ ತಾಯಿರ್ಬೋದು. ಇವತ್ತಿನ ದಿವಸ ಹೊರಗೆ ನೋಡಿ ಟ್ರ್ಯಾಕ್ಟರ್ ತನ್ನಿ, ರಿಪ್ ಹಾಕಿ
ಆ ಗೊಬ್ಬರ ಹಾಕಿ ಈ ಗೊಬ್ಬರ ಹಾಕಿ ಒಬ್ಬೊಬ್ಬನ ಬಂದು ಒಂದು ಮಾಡಿಫಿಕೇಶನ್ ಮಾಡ್ತಾ ಹೋದ್ರು. ಖರ್ಚು ಮಾಡಿಸ್ತಾನೆ ಇದ್ದಾರೆ ನಮ್ಮ ಹತ್ರ. ಅಕ್ರಮ ಸಾಲ ಕೊಡ್ತಾರೆ, ಅನ್ಯಾಯವಾಗಿ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ. ರೈತರಲ್ಲಿ ಒಗ್ಗಟ್ಟಿಲ್ಲ, ಅದಕ್ಕೆ ಈ ರೀತಿ ಪರಿಸ್ಥಿತಿ ರೈತರಿಗೆ. ನೋಡಿ ಸರ್, ರೈತ ಅಸಂಘಟಿತ. ಅವನು ತನ್ನ ಕೆಲಸ ಕಾರ್ಮಿಕ ರೀತಿಯಲ್ಲಿ, ಸರ್ಕಾರಿ ನೌಕರ ರೀತಿಯಲ್ಲಿ ಅವ್ರೇನ್ ಗೊತ್ತಾ, ಒಂದ್ಸಾರಿ ವರ್ಕ್ ಡೌನ್ ಮಾಡಿದ್ರೆ ಎಲ್ಲರೂ ಮಾಡ್ತಾರೆ. ನಮ್ಮಲ್ಲಿ ವರ್ಕ್ ಡೌನ್ ಮಾಡ್ಬೇಕಾದ್ರೆ ಸಪೋಸ್ ನಾನು ಹಾಲು ಕರಿಬೇಕು, ನನ್ನ ಹಸು ಬೆಳಿಗ್ಗೆ ಹಾಲು ಕರಿಬೇಕು, ಸಾಯಂಕಾಲ ಹಾಲು ಕರಿಬೇಕು. ಹಾಲು ಕರೀದ್ರೆ ಹಸು ಉಳಿಯಲ್ಲ. ರೇಷನ್ ಹುಳ ಇಳಾಕ್ಬೇಕು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಸೊಪ್ಪು ಹಾಕ್ಬೇಕು. ನಾವು ಸೊಪ್ಪು ಒಂದ್ ದಿವಸ ಸೊಪ್ಪಿಲ್ಲದೆ ಹುಳ ಉಳಿಯಲ್ಲ. ಅದರಿಂದ ನಮ್ಮ ಕೆಲಸಗಳನ್ನ ಸ್ಥಗಿತ ಮಾಡಿ ನಾವು ಚಳವಳಿಗೆ ಹೋಗ್ತಕ್ಕಂಥ ಆರ್ಥಿಕ ಸ್ಥಿತಿಗಳು ನಮ್ಮಲ್ಲಿಲ್ಲ. ನಾವು ಪಂಜಾಬ್ ಹರಿಯಾಣ ರೈತರಲ್ಲ, ನಾವು ಭಾರತದ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಸಣ್ಣ ಅತಿ ಸಣ್ಣ ರೈತರು. ನಮ್ಮ ಕಷ್ಟನ ಅರಿತುಕೊಂಡು ಒಬ್ಬ ಜನಪ್ರತಿನಿಧಿ ಅವ್ರಿಗೆ ಏನಾಗಬೇಕು, ಏನ್ ಕಷ್ಟ ಇದೆ ಅನ್ನೋದ್ರ ಬಗ್ಗೆ ಪರಿಹಾರ ಮಾಡ್ತಕ್ಕಂಥ ಜವಾಬ್ದಾರಿ ಇವ್ರ ಮೇಲೆ ಇದೆ. ನಾವು ಆಯ್ಕೆ ಮಾಡಿ ಕಳಿಸಿದಂತ ಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ನಾವು ಪ್ರತಿನಿಧಿ ಆಯ್ಕೆ ಮಾಡ್ತೇವೆ. ಅವನು ನಮ್ಮ ಸಮಸ್ಯೆಗಳು, ನೀರು, ದೀಪ, ರೋಡು, ವಿದ್ಯಾಭ್ಯಾಸ ನಡೀತಾ ಇದೆ ಎಲ್ಲ ಚರ್ಚೆ ಮಾಡೋ ಜವಾಬ್ದಾರಿ ಅವನು. ನಾವು ಆಯ್ಕೆ ಮಾಡಿದ್ದು ಅಲ್ದೇ ಕೆಲಸ ಕೆಟ್ಟು ಪುನಃ ಪದೇ ಪದೇ ಅವ್ರ ಹೋಗತಕ್ಕಂಥ ಕೆಲಸ ಮಾಡ್ಕೊಂಡು ನಾವು ರೈತನ ಬದುಕು ಎಲ್ಲಿ ಮಾಡೋದು? ನನ್ನ ತೋಟದ ಕೆಲಸ ಯಾರು ಮಾಡೋದು? ಈಗ ನಾವು ಲೇಬರ್ ಕಾಸ್ಟ್ ಇಲ್ಲ, ಲೇಬರೇ ಸಿಗ್ತಾ ಇಲ್ಲ ಕೃಷಿಗೆ. ಬಳಿ ಮಕ್ಕಳು ಪರಿಜ್ಞಾನ ಇಲ್ಲ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಯೋಜನೆ ರೈತರಿಗೆ ಏನಾದ್ರು ಲೇಬರ್ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಅಥವಾ ಸರ್ಕಾರನೇ ಒಬ್ಬ ನಮ್ಮಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಆಕ್ಸಿಡೆಂಟ್ ಆಗಿ ಬಿದ್ದೋದ, ರೈತನಿಗೆ ಯಾವ್ದು ಇನ್ಶೂರೆನ್ಸ್ ಇಲ್ಲ, ದುಡ್ಡಿಲ್ಲ, ಸಾಲ ಮಾಡಿ ಆ ಕಾರ್ಮಿಕನಿಗೆ ನಾವು ಇವತ್ತು ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಯಾರು ನಮ್ಗೆ ಕಷ್ಟ ಕೇಳ್ತಾರೆ?